ಆನ್ಲೈನ್ಗಿಂತ ಎಲ್ಲನೂ ಕಮ್ಮಿ ಉಂಟು ನೋಡಿ, ಚೆನ್ನಾಗಿದೆ. ಎಷ್ಟು ಇದಕ್ಕೆ ಒಂದು ಪೀಸಿಗೆ? ನಮ್ಮ 1 ಟ್ರಾಲಿ ಫುಲ್ ಆಯಿತು, 2 ಟ್ರಾಲಿ ಫುಲ್ ಆಯಿತು, 3 ಟ್ರಾಲಿ ಫುಲ್ ಆಯಿತು, 4 ಟ್ರಾಲಿ ಫುಲ್ ಆಯಿತು. ನನ್ನ ಕಾಲು ಹೋಗಿದೆ ಮಾತ್ರ. ಮೇಲೆ ಇಡಬೇಕು, 2 ಕಾಲು ಕೈಯಲ್ಲಿ ನಡಿಬೇಕು, ಹೀಗೆ ಹೀಗೆ. ಓಕೆ, ನಾವು ಮಲ್ಲೇಶ್ವರಂ ಹೋಗಿದ್ವಿ ಸ್ಟ್ರೀಟ್ ಶಾಪಿಂಗ್ಗೆ. ಅಲ್ಲ, ಊಟಕ್ಕೆ ಹೋಗಿದ್ ನಾವು. ಅಲ್ಲಿಂದ ಬರುವಾಗ ನೋಡುವಾಗ ಸ್ಟ್ರೀಟ್ ಅಲ್ಲೆಲ್ಲ ಇತ್ತು ತುಂಬಾ. ಅಲ್ಲಿ ನಿಜವಾಗ್ಲೂ ಕಮ್ಮಿ ಉಂಟು, ಸುಮಾರು ಕಮ್ಮಿ ಉಂಟು. 200 ರೂಪಾಯಿ ಟಾಪ್ಸ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೂ ನಾನು ಕೂಡ ಕೆಲವು ತಕೊಂಡೆ. ನನಗೆ ಮಾತ್ರ ಏನು ಸಿಗ್ಲಿಲ್ಲ. ಹೌದು, ನನಗೆ ಏನು ಸಿಗ್ಲಿಲ್ಲ. ಅಮ್ಮನಿಗೆ 2 ನೈಟಿ ತಕೊಂಡೆ. ಇಲ್ಲಿ ಒಂದು ನನಗೆ ಆದ್ರೆ ನಾನು ಹಾಕುದು, ಇಲ್ಲದಿದ್ರೆ ನಾನು ಜಿಮ್ಮಿಗೆ ಹೋಗಿ ಸಪುರ ಆದ್ಮೇಲೆ ಹಾಕುದು. ಹಾಗೆ ಏರಿಸಿ ಇಡುವಂತದಲ್ಲೇ ಬಾಕಿ ಬಿಡ್ತಿದೆ. ಮತ್ತೆ ಇವರಿಗೆ ಚಪ್ಪಲ್ ತಕೊಂಡೆ, ಇದೆಲ್ಲ 500 ರುಪೀಸ್ ಅಲ್ಲ, ತುಂಬಾ ಚೆನ್ನಾಗಿದೆ ಇದು. ಲೋಫರ್ಸ್ ಹಾಗೂ ಶೂ, ಇವರಿಗೆ ಶೂ ತಕೊಂಡೆ. ಶೂ ನನಗೆ ಇನ್ನೂ ಕೂಡ ನೋಡ್ಲಿಕ್ಕೆ ಬೇಕಿತ್ತು, ಆದ್ರೆ ಅಲ್ಲಿ ಇರ್ಲಿಲ್ಲ ಅಷ್ಟು ಕಲೆಕ್ಷನ್. ನಾವಂದ್ರೆ ಇದು ನೋಡುದು ಈ ರೀತಿ ಆಗುವಾಗ ಇಲ್ಲಿ ಬೆಂಡ್ ಆಗಿ ಬರುತ್ತೆ, ಹೀಗೆ ನೋಡ್ಬೇಕು ನಾವು ಯಾವಾಗ್ಲೂ. ಯಾಕಂದ್ರೆ ಹೆಚ್ಚಾಗಿ ಶೂ ಅದರಲ್ಲೇ ಹಾಳಾಗೋದು. ಆ ಮೆಟೀರಿಯಲ್ ನಾವು ತಕೊಳ್ಬಾರ್ದು. ಹೀಗೆ ನೋಡುವಾಗ ಇಲ್ಲಿ ನೆರಿಗೆ ಬೀಳ್ಬಾರ್ದು. ಯಾಕಂದ್ರೆ ಸ್ವಲ್ಪ ದಿನ ಹಾಕಿದ್ಮೇಲೆ 2-3 ಸಲ ನೀವು ಅದು ನೆರಿಗೆ ಬಿದ್ದ ಜಾಗದಲ್ಲಿ ಕಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರದ್ದು ಸಿಪ್ಪೆ ಹೋಗುತ್ತೆ, ಆವಾಗ ಮತ್ತೆ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಕ್ವಾಲಿಟಿ ಇಂಥದ್ದೆಲ್ಲ ತಕೊಂಡ್ರೆ ಏನಾಗೋದಿಲ್ಲ, ಇದು ನಿಮ್ಗೆ ಗಟ್ಟಿ ಬರುತ್ತೆ. ಹಾಗೆ ನಾನು ಇದು ವಿನೋಗೆ ಹಾಗೂ ರಾಯ್ಗೆ ಒಂದೊಂದು ಜೋಡಿ, ಇವರಿಗೆ 1 ಜೋಡಿ ಅಲ್ಲ, 1 ಜೋಡಿ. ಮತ್ತೆ ಇದು ವಿನೋದ್ದು ಚಂದ ಕಾಣುತ್ತೆ ಅವನಿಗೆ ಇಂಥದ್ದೆಲ್ಲ. ಹಾಗೂ ಇದು ನಾನು ತಿಮ್ಮಿಗೆ ತಕೊಂಡೆ, ಅವಳಿಗೆ 2 ಜೋಡಿ ತಕೊಂಡೆ ನಾನು. ನೋಡಿ, ಒಂದಿದು ಅವಳಿಗೆ ಇಷ್ಟ ಆಗುತ್ತಾ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತೇಳಿ. ಹಾಗೂ ಇದು ಆಗುತ್ತಲ್ಲ ಅವಳಿಗೆ, ಅವಳ ಕಾಲು ಇಷ್ಟೇ ಇರುದು. ಆಮೇಲೆ ಇದು ಅಮ್ಮನಿಗೆ ತಕೊಂಡೆ ನಾನು, ಇದಕ್ಕೆ 300 ರೂಪಾಯಿ, ಇದು 350 ರೂಪಾಯಿ ಇದಕ್ಕೆಲ್ಲ. ಮತ್ತೆ ಇನ್ನೊಂದು ಇದು ತಕೊಂಡೆ ಅವಳಿಗೆ. ಹಾಗೆ ಇಷ್ಟು ಶಾಪಿಂಗ್ ಆಯ್ತು. ಇನ್ನು ಕೂಡ ಇದು ವೆಂಕಿಗೆ ನಾನು ತೆಗೆಸಿಕೊಟ್ಟೆ. ನಾನು ಶೂ ತಕೊಳ್ಳಿಕ್ಕೆ ಹೇಳಿದ್ದೆ, ಆದ್ರೆ ಅವನು ಹೋಗಿ ಇದನ್ನೇ ತಕೊಂಡ. ಇದು ಜಾಸ್ತಿ ಯೂಸ್ ಆಗುತ್ತಾ ಅಂತ. ದೇವಿಗೆ ಮತ್ತೆ ಪಜ್ಜುಗೆ ಏನು ತಕೊಳ್ಳಿಲ್ಲ ನಾವು. ಮತ್ತೆ ಹೇಳ್ಬೇಡಿ ಪಾಪ ಪಜ್ಜುಗೆ ನೀವೇನು ತಕೊಳ್ಳಿಲ್ಲ ಅಂತೇಳಿ. ನನ್ನ ಮಗನಿಗೂ ನಾನು ತಕೊಳ್ಳಿಲ್ಲ ಏನು ಕೂಡ. ಪಜ್ಜುಗೆ ಮೊನ್ನೆನೆ ನಾನು ಚಪ್ಪಲ್ ತೆಗೆಸ್ಕೊಟ್ಟಿದ್ದೀನಿ. ಹೇಳು, ಅದು ಸುಮ್ನೆ ಹೇಳ್ಬೇಡ ಮತ್ತೆ ಹೀಗೆ. ಲೋಫರ್ಸ್ ಅಲ್ಲಿ ತಗೊಂಡಿದ್ದೇನೆ, ಅದು ನಂಗೆ ತುಂಬಾ ಇಷ್ಟ ಇತ್ತು. ಮೊನ್ನೆ ತೆಗೆಸ್ಕೊಟ್ಟಿದ್ದೆ ಅದು ನಾನು. ಕ್ರಾಕ್ಸ್ ತಗೊಂಡಿದ್ದೇನೆ. ಅದು ಇಲ್ಲಿ ಬ್ಯಾಂಗ್ಳೂರಿಗೆ ಬರುವಾಗ ಬೇಕಂತ ಹೇಳಿದ, ಮತ್ತೆ ಆನ್ಲೈನ್ ಅಲ್ಲಿ ತರಿಸಿ ಅವನಿಗೆ ತೆಗೆಸ್ಕೊಟ್ಟಿದ್ದೆ ಮೊನ್ನೆನೆ ನಾನು. ಹಾಗೆ ಅದಕ್ಕೆ ಎಷ್ಟು ಕೊಟ್ಟಿದ್ದೀಯಾ? ಅದಕ್ಕೆ 500. ಅದಕ್ಕೆ ಕೂಡ 500 ಅಲ್ಲ, ಕಾಸ್ಟ್ಲಿ ಇತ್ತು, ಡಿ ಆಫರ್ ಅಲ್ಲಿ ಸಿಕ್ತು. ಹಾಗೆ ನಮ್ಮ ಮಕ್ಕಳಿಗೆ ತಗೊಳ್ಳುವಾಗ ಅವನಿಗೆ ಏನಾದ್ರೂ ತಗೊಳ್ತೀವಿ ನಾವು, ಯಾವಾಗ್ಲೂ ಬಿಡ್ಲಿಲ್ಲ. ಹೌದು, ಕೆಲವೊಮ್ಮೆ ಬಿಡುದು ನಾವು, ಅವನಿಗೆ ಅಹಂಕಾರ ಜಾಸ್ತಿ ಬರುದು ಬೇಡ ಅಲ್ಲ ಬಜ್ಜು. ಎಂತ ಬಿಟ್ಟಿದ್ದೀರಾ, ಕೊಟ್ಟಿದ್ದೀರಾ. ಹೌದಾ, ಇದೊಂದು ನನಗೆ ತಕೊಂಡೆ ನಾನು. ಇಲ್ಲಿ ಎಂತ ಗ್ಲಾಸ್ ಎಂತ ರೇಟ್ ಹೇಳ್ತಾರಂತ ಇಲ್ಲ, 350 400 ರೂಪಾಯಿ ಹೇಳ್ತಾ ಇದ್ದಾರೆ ಗ್ಲಾಸ್ ತಗೊಂಡಿ. ಅಲ್ಲಿ ಮತ್ತೆ ಅವ್ರು 200 ರೂಪಾಯಿ ಕೊಟ್ಟರು. 350 ಅಂತ ಹೇಳಿದ್ರು, ನಾವು ಮತ್ತೆ 300 ರೂಪಾಯಿ ಅಂತ ಕೇಳಿದ್ವಿ. 350 ಹೇಳಿದ್ರು, 350 ಲಾಸ್ಟ್ ಅಂತ ಹೇಳಿ. ಮತ್ತೆ ನಾವು, ನನಗೆ ಇಷ್ಟ ಇತ್ತು, ಆದ್ರೆ 350 ನನಗೆ ಗೊತ್ತಿಲ್ಲ, ಇದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳಿ. ಹಾಗೆ ನಾನು ಬಿಟ್ಟು ಬಂದೆ. ಮತ್ತೆ ವೆಂಕಿ ಸುಮಾರು ಕೇಳಿದ ಅವ್ರ ಹತ್ರ. ಮತ್ತೆ ಲಾಸ್ಟ್ಗೆ 250ಕ್ಕೆ ಕೊಡ್ತೀನಿ ಹೇಳಿದ್ರು. ವೆಂಕಿ ಇಲ್ಲ 200 ರೂಪಾಯಿಗೆ ಬೇಕು ಅಂತ ಹೇಳಿದ. ಮತ್ತೆ 200 ರೂಪಾಯಿಗೆ ಕೊಟ್ರು. ಹೌದಾ, ಹಾಕಿದ್ ನೋಡಿದ್ ನಾನು ಎಣಿಸಿದೆ ನಿಮ್ಗೆ ಗೊತ್ತು ಅಂತ. ಚೆನ್ನಾಗಿದೆ ನೋಡಿ.
ಹೆವಿ ಇರ್ಬೇಕು ಯಾವಾಗ್ಲೂ. Heavy ನಾವು ಗ್ಲಾಸ್ ತಕೊಳ್ಳೋದು ಲೈಟ್ ವೇಟ್ ಇರುತ್ತಲ್ಲ, ಅದು ಚೆನ್ನಾಗಿರಲ್ಲ. ಅದು ಕಟ್ ಆಗುತ್ತೆ ಬೇಗ. ಇದು ಹೆವಿ ಉಂಟು, ಚೆನ್ನಾಗಿದೆ. ಓಕೆ, ಇಷ್ಟು ಶಾಪಿಂಗ್ ಇವತ್ತಿದ್ದು ಮುಗೀತು. ಇನ್ನು ಒಂದು ಕಾಫಿ ಸಿಕ್ಕಿದ್ರೆ ಆರಾಮಾಗುತ್ತೆ. ನಾವು ಅಲ್ಲಿಗೆ ಹೋಗುದಿಲ್ಲ ಅಂದ್ರೆ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಒಳ್ಳೇದ್ ಮಾಡ್ಬೋದಿತ್ತು. ನಾವು ಸುಮ್ಮನೆ ಇದಕ್ಕೆ ಚರ್ಚೆ ರಸ್ತೆಗೆ ಹೋದೆ ನಾನು. ಅಲ್ಲಿ ಏನಿಲ್ಲ, ಇಲ್ಲಿ ಗೂಗಲ್ ಅಲ್ಲಿ ಇದೆ, ಎಲ್ಲ ಹಾಕಿದ್ದಾರೆ ಉಂಟು ಅಂತ, ಎಲ್ಲಿ ಸಿಗ್ಲಿಲ್ಲ, ಎಲ್ಲ ಹುಡುಕ್ತೀವಪ್ಪ. ಆಗುತ್ತಾ? ಇನ್ನು ಟೀ ಕುಡಿದು ಆಮೇಲೆ ಸ್ಟುಡಿಯೋಗೆ ಹೋಗುದು ಅಂತ ಹೇಳಿ ಎನಿಸಿದ್ವಿ. ಅಲ್ಲಿ ಸ್ಟುಡಿಯೋ ಟೀ ಕುಡಿದು ಓಕೆ, ಅಲ್ಲಿ ಒಂದು ಉಂಟು ಆನಂದ್ ಭವನ. ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು ನಮ್ಗೆ. ಅದು ಆಂಟಿಕ್ ಇದ್ದು ಅಲ್ಲಿ ಇವತ್ತು ಹಾಕಿದ್ದಿಲ್ವ ಅಂತ ಆಗುತ್ತೆ. ಆ ದಾರಿಯಲ್ಲಿ ಹೋಗುವ. ಅಲ್ಲಿ ಪಾರ್ಕಿಂಗ್ ಇಲ್ಲ, ಅದೊಂದು ಕಷ್ಟ. ನೋಡುವ, ಆದ್ರೆ ಹೋಗುದಿಲ್ಲ, ನಾಳೆ ಹೋಗುದು. ಟಾಟಾ, ಬಾಯ್ ಬಾಯ್, ಸಿ ಯು. ರಜ್ಜುದು ಮಗು ಹಾಲು ಕುಡಿತಾ ಉಂಟು. ಕುಡಿ 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 ಕುಡಿ. ಕ್ಯಾಮ್ರಾ ಬರುವಾಗ ಸರಿ, ಕುಡಿ. ಕುಡಿ ನೀನು. ನೆಮ್ 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 ನೆಮ್. ಸಂಜೆ ಆಗುವಾಗ ಸೀದಾ ಡ್ಯಾನ್ಸ್ ಸ್ಟುಡಿಯೋ ಹತ್ರ ಬಂದ್ವಿ ನಾವು. ಅರ್ಜುನ್ ಕ್ಲಾಸಸ್ ಎಲ್ಲ ನೋಡಲಿಕ್ಕಿತ್ತು ನನಗೆ, ಯಾವ ರೀತಿ ಮಾಡ್ತಾರೆ ತಗೊಳ್ತಾರಂತೇಳಿ. ಮಕ್ಕಳ ಡ್ಯಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೂ ಅಥವಾ ನಿಮಗೆ ಸೇರ್ಲಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಹೋಗ್ಬೋದು. ಫುಲ್ ಸುಸ್ತಾಗೋಯ್ತು. ರೀಲ್ಸ್ ಒಬ್ಬೊಬ್ಬರು ರಾಂಗ್ ಮಾಡ್ತಾರೆ. ಅಕ್ಕ ಕರೆಕ್ಟಾಗಿ ಮಾಡಿದ್ರು. ಅಕ್ಕ ಫಸ್ಟ್ ಅಕ್ಕ ಎಲ್ಲ ಕರೆಕ್ಟಾಗಿ ಮಾಡಿದ್ರು. ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ ಎಲ್ಲ ಓಕೆ ಆಯ್ತು. ಅಕ್ಕನ ಫಸ್ಟ್ ಬಂತು, ಒಂದು ಲೇಟ್ ಆಗಿದೆ. ಆಮೇಲೆ ಎಲ್ಲ ಎಲ್ಲ ಒಟ್ಟಾರೆ ಆಯ್ತು. ಎಷ್ಟು ಸಲ ಟೇಕ್ ತಗೊಂಡ್ವಿ ಅಂತ ಇಲ್ಲ. ಲಾಸ್ಟ್ ಇದಕ್ಕೆ ಆಲ್ಮೋಸ್ಟ್ 12 ತನಕ ಆಯ್ತು. ನೋಡಿ, ಇನ್ಸ್ಟಾದಲ್ಲಿ ಹಾಕ್ತೀವಿ ನಾವು. ಕೊಲಾಬ್ರೇಟ್ ಮಾಡ್ತೀವಿ, ಇನ್ಸ್ಟಾದಲ್ಲಿ ಹಾಕ್ತೀವಿ ನೋಡಿ. ಚೆನ್ನಾಗಿದೆ ಡ್ಯಾನ್ಸ್. ಹಾಕಿದ್ದೀನಿ ಇರ್ಬೇಕು ಆಲ್ರೆಡಿ ನಾನು ನೋಡಿ. ಓಕೆ, ತುಂಬ ಸಾಕಾಗಿ ಹೋಯಿತು. ಹಾಗಾಗಿ ಇಲ್ಲಿ ಲೈಮ್ ಸೋಡಾ ಇವಾಗ ಕುಡಿದು ಆಮೇಲೆ ಸೀದಾ ಮನೆಗೆ ಹೋಗೋದು. ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿ ಆಮೇಲೆ ಊಟ ಮಾಡೋದು ಅಂತ ಹೇಳಿ ಎನಿಸಿದ್ವಿ. ನಾನಿಲ್ಲವ. ಹಲೋ. ಕಷ್ಟ, ತುಂಬ ಕಷ್ಟ. ಬ್ಯಾಂಗ್ಳೂರಲ್ಲಿ ಗಾಡಿ ತರೋದು ತುಂಬ ಕಷ್ಟ.
ತುಂಬ ಕಷ್ಟ, ತುಂಬ ಕಷ್ಟ, ಕಷ್ಟ 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 ಎಲ್ಲನೂ ಕಷ್ಟ, ಕಷ್ಟ ಕಷ್ಟ. ಬೆಂಗಳೂರು ಕಷ್ಟ, ತುಂಬ ಕಷ್ಟ. ಗಾಡಿ ಕಷ್ಟ, ಬೆಂಗಳೂರಲ್ಲಿ ಚಳಿ ಮಾತ್ರ ಸೂಪರ್ ಕಷ್ಟ. ಬೆಂಗಳೂರಲ್ಲಿ ಚಳಿ ಮಾತ್ರ, ಉಳ್ದದೆಲ್ಲ ಕಷ್ಟ ಕಷ್ಟ. ಕಷ್ಟ ಕಷ್ಟ. ಯಾರ ಹತ್ರ ಬೇಡ್ಕೊಳ್ಬೇಕು, ಗಾಡಿ ನಾವು ಇಡಬೇಕು. ಕಷ್ಟನೇ ಕಷ್ಟ. ಬ್ಯಾಂಗ್ಳೂರ್ ಅಂದ್ರೆ ತುಂಬಾ ಕಷ್ಟ. ನಮ್ದು ಆಯ್ತು ಹಾಡು ಅವಾಗ. ನೆಕ್ಸ್ಟ್ ಆಯ್ತು, ಇನ್ನು ಎಂತ ಆಡುದು ನಾನು? ಬರಲ್ಲ ಅಷ್ಟೇ. ಮನೆ ಬಂತು. ಬಂತು ಮನೆ ಅಡ್ರೆಸ್ ಎಲ್ಲ ತೋರಿಸ್ಬೇಡ, ಮತ್ತೆ ಸೀದಾ ಬರ್ತಾನೆ. ಅರ್ಜುನ್ ಎಲ್ಲಿದ್ದೀರಾ? ಸಿಂಹದ ಮರಿ ಸೈನ್ಯ. ರಂಗ ಮಂಗ ಬೆಂಗ ಎಲ್ಲ ಹೋಯ್ತಾ ಮತ್ತೆ ಊಟ ಖುಷಿಯಲ್ಲಿದ್ದಂತೆ. ಅದಕ್ಕೆ ಆ ಖುಷಿನ ಅವನಿಗೆ ವ್ಯಕ್ತಪಡಿಸಿ ಸುಮ್ಮನಾಗೋದೆ. ಇದು 336, ಇದು 2.5 10 kg. ಅದಕ್ಕೆ ಅನ್ಕೊಂಡೆ ಅವನು ಹಿಂಗೆ ಹಿಂಗೆ ಮಾಡಿದ. ಅವನಿಗೆ 5 kg 5 kg ಆಗ್ತದೆ. ನಡಿ. ನನಗೆ ಸರಿ, ನನಗೇನಿಲ್ಲಪ್ಪ, ನನಗೂ ಕೂಡ ಏನಿಲ್ಲ. ಅವನಿಗೆ ಅವನು ಮಾಡಲ್ಲ. ನಾನು ಮಾಡ್ತೀನಿ. ನಾನು 30 kg ಕೂಡ ಎತ್ತಿದ್ದೀನಿ. 30 kg ಈಗ ಮಾಡಿದ್ದೀನಿ. ಈಗ ನಾವು ಹೋದ ಸಲ ಬಂದಾಗ ಅಜ್ಜಿ ಇದ್ದರು. ಅಜ್ಜಿ ಇಲ್ಲದೆ ಫಸ್ಟ್ ಟೈಮ್ ಇದು ನಾವು ಇರುವುದು. ಹಾಗೆ ಅವ್ರದ್ದು ಮಧ್ಯೆ ಮಧ್ಯೆ ನೆನಪಾಗ್ತಾ ಇತ್ತು. ಹಾಗೂ ಇವಾಗ ಇಲ್ಲಿಂದ ನಾವು ಸೀದಾ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಒಟ್ಟಿಗೆ ಕೂತ್ಕೊಂಡು, ಏನು ಸ್ವಲ್ಪ ಲೇಟ್ ಆಗುತ್ತಲ್ಲ ನಾವೆಲ್ಲ ಊಟ ಮಾಡೋದು, ಅಮ್ಮನಿಗೆಲ್ಲ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ಅಲ್ಲಿ ನಾವು ಸ್ಟುಡಿಯೋ ರೂಮಲ್ಲಿ ಅಲ್ಲಿನೇ ಊಟ ಮಾಡ್ತಾ ಇದ್ವಿ. ಹಾಗೆ ಅಲ್ಲಿಗೆ ಇವಾಗ ನಮ್ಮ ಪಯಣ. ಈಗ ಇಲ್ಲಿಂದ ನಾವು ಸೀದಾ ಸ್ಟುಡಿಯೋ ಹೋಗೋದು ಊಟಕ್ಕೆ. ಅಮ್ಮ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಹೋಗೋದು. ಬನ್ನಿ ಬನ್ನಿ ಬೇಗ. ಹೇಳ್ತಾನೆ ಕೆಳಗಡೆ ಅಂತ ಹೇಳ್ತಾರೆ, ಕೇಳಿಸ್ತಾ ಇಲ್ಲ. ಹೋಗೋಗ್ ಬೇಗ ಹೋಗಿ, ರೈಟ್ ಹೋಗು. ಇವಾಗ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಾಳೆ ಸಿಗ್ತೀನಿ ಎಲ್ಲರಿಗೂ. ನಾಳೆ ಇಂಟರ್ವ್ಯೂ ಕೊಡ್ತೀನಿ. ಟಿವಿಗೂ ಬರ್ತೀನಿ, ಎಲ್ಲ ಟಿವಿಗೂ ಬರ್ತೀನಿ. ಈಗ ಸದ್ಯಕ್ಕೆ ಮನೆ ಬಂತು. ಒಳ್ಳೆ ಒಳ್ಳೆ ಒಳ್ಳೇದಾಗ್ಲಿ. ಬಾಯ್ ಬಾಯ್ ಬಾಯ್. ಮನೆಗೆ ಹೋಗಿ ಸಿಗ್ತೀನಿ. ನಮಸ್ತೆ. ಅಯ್ಯೋ, ನಮ್ಮ ಬಿಗ್ ಬಾಸ್ ಬಂದ್ರು. ಬನ್ನಿ 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 ಬನ್ನಿ. ಒಂದು ಟ್ರಿಪ್ ಹೋಯ್ತು. ಪರವಾಗಿಲ್ಲ, ಅವ್ರದ್ದು ಹೆವಿ ಉಂಟು. ಗೋರ್ ಹತ್ರ ನಿಂಗೇನಾಗಿತ್ತಾ? ಅವನಿಗೆ ಏನು ಮೈ ಮೇಲೆ ಬಂದಿತ್ತ ಅಂತ ಅಲ್ಲಿ ಹೋಗಿ ಮಾಡ್ತಿದ್ದ. ಓಕೆ, ಇದು ಊಟ ಮಾಡ್ತಾ ಇದ್ವಿ ಇವಾಗ. ಅಮ್ಮನಿಗೆ ನಾನು ಮೀನು ಸಾರು ಬೇಕಂತ ಹೇಳಿದ್ದೆ. ಅವ್ರು ಚೆನ್ನಾಗಾಗುತ್ತೆ ಮೀನು ಸಾರು. ಇವತ್ತು ಹೆಂಗಿದೆ ಅಕ್ಕ? ಇವತ್ತು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬಂಗಡಿ ಮೀನು ಸಾರು ಕೊಟ್ಟಿದ್ದಾರೆ ಮಾಡಿ. ಮೀನು ಇರಲಿಲ್ಲ ಅಂತೆ, ಎಲ್ಲೆಲ್ಲೋ ಹೋಗಿ ರಿಕ್ಷಾದಲ್ಲಿ ಒಂದು ರೌಂಡ್ ತಿರುಗಾಡಿ ಎಲ್ಲ ಬಂದು ತಗೊಂಡು ಬಂದಿದ್ದಾರೆ.
ಊಟ ಆದಮೇಲೆ ಅರ್ಧ ಫಿಲ್ಮ್ ನೋಡಿಕೊಂಡು ಮನೆಗೆ ಹೋದ್ವಿ. ಇವಾಗ ನೆಕ್ಸ್ಟ್ ಡೇ. ಗೊಂಪರ್ ಕಪ್ಪೆ ಸೆಕೆಂಡ್ ಗೊಂಪರ್ ಕಪ್ಪೆ. ಆಂಟಿ ಎಂತ ಮಾಡೋದು? ಪಲಾವ. ಇದು ಸ್ಪೆಷಲ್ ಪಲಾವ್ ಆಗ್ತಾ ಇದೆ. ಅದು ಇದು ಪಾಲಕ್ ಪಲಾವ್. ಪಾಲಕ್ ಪಲಾವ್. ಪಾಲಕ್ ಪಲಾವ. ರೈಸ್ ಬಾತ್ ಹೇಳಿದ್ರಲ್ಲ ಅವಾಗ ಅದನ್ನ? ಅದೇ ಪಾಲಕಲ್ಲಿ ರೈಸ್. ಹಾಗೆ ಪಾಲಕ್ ಸೊಪ್ಪು ಹಾಕಿ ಮಾಡೋದಲ್ಲ. ಬಟಾಣಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ಗ್ರೈಂಡ್ ಮಾಡಿ ಹಾಕುದಾ? ಪುದೀನ ದಪ್ಪ ಇದು ಪಾಲಕ್ ಸೊಪ್ಪು ಹಸಿದೇನೆ ಮಾಡ್ಬಿಟ್ಟು ಹಾಕೋದು. ಹಸಿನೇ ಗ್ರೈಂಡ್ ಮಾಡುದು. ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಉಂಟಾ? ಎಣ್ಣೆಲಿ ಈರುಳ್ಳಿ ಮತ್ತೆ ಮಾಮೂಲಿ ಇದು ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಹುರ್ಕೊಂತೀನಿ ನಾನು. ಹುರ್ಕೊಂಡು ಹಾಕ್ತೀನಿ, ರುಬ್ತೀನಿ. ಹಾಗೆ ಮತ್ತೆ ರೈಸ್ ಒಟ್ಟಿಗೆ ಹಾಕುದಲ್ಲ ಅದಕ್ಕೆಲ್ಲ? ಇದು ನೀರು ಕುದಿ ಬರುತ್ತಲ್ಲ, ಅಳತೆ ನೀರು ಇಟ್ಬಿಟ್ಟು ಆ ನೀರು ಕುದಿ ಬಂದಾಗ ನೀರು ಅಕ್ಕಿ ನೆನ್ಸಿರ್ತೀವಲ್ಲ ಅದನ್ನ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಡುದು. ಹಾಗೆ ಒಂದು ಸಿಟಿಯಲ್ಲಿ ಆಗಿ ಹೋಗುತ್ತಲ್ಲ. ನಾನು 2 ನೆನ್ನೆ ಒಂದ್ ಆದ್ಮೇಲೆ ಇದ್ ಅದಕ್ಕೆ ಅನ್ನ ಸೀದೋಗ್ಬಿಟ್ಟಿದ್ದೇನೆ ಅಲ್ಲ ಸ್ವಲ್ಪ. ಇಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲ ನೀವೆಂತ ಮಾಡುದು? ಎಂತ ಮಾಡುದು ಆಯ್ತಾ ನಾಷ್ಟ ಆಗ್ಲಿಲ್ಲ. ಎಡಿಟಿಂಗ್ ಆಗಿ ಅದು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಈಗ ಬಂದಿತ್ತು. ಬನ್ನಿ ಹೋಗೋಣ ಹೊರಗಡೆ. ಹೋಗು. ಎಂತ ಮಾಡ್ತಾ ಇದೀಯಾ? ತೋರಿಸು. ಕಾಫಿ ಹೊರಗಡೆ ಅಂತ ಅದು ಯಾರು? ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್. ಬಿಗ್ ಬಾಸ್ ಇದ್ದು. ವಾ ಬಿಗ್ ಬಾಸ್ 19 ವಿನ್ನರ್. ಬಿಗ್ ಬಾಸ್ 19 ವಿನ್ನರ್. ಓಕೆ. ಅರ್ಜುನ್ ಮಾಮ ಇವನ್ ನೋಡಿ. ನಿನಗೆ ಹೇಳಿದ್ದು. ನೀನೆಂತ ಮಾಡ್ತಾ ಇದೀಯಾ? ಕಾಫಿ ಹಿಡಿದಂಗಿಲ್ಲ ನೀನು. ಖಾಲಿ ಮಗ್ ಹಿಡಿದು ಸುಮ್ನೆ ಸೀರಿಯಲ್ ಎಲ್ಲ ತೋರಿಸ್ತಾರಲ್ಲ ಆ ರೀತಿ ಮಾಡ್ತಾ ಇದ್ದಿ. ಆಗ ತೋರಿಸು, ಮಗು ತೋರಿಸು. ನೋಡಿ ನೋಡಿದ್ರಲ್ಲ, ಇದೇ ರೀತಿ ಮಾಡೋದು ಇವನು ನಾಟಕ. ಮತ್ತೆ ಇನ್ನೋಸೆಂಟ್ ಅಂತ ಇವನು. ಸೀರಿಯಲ್ ಎಲ್ಲ ನಾಟಕ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಮಾಡ್ತಾರೆ. ಹೇಗೆ ಬಜ್ಜೋದು ತೋರಿಸು. ಈಗ ಹೇಗೆ ಕುಡಿದು ತೋರಿಸಿದ್ದು ನಮ್ಗೆ? ಈಗ ಹೇಗೆ ಕುಡಿದು ತೋರಿಸಿದ್ದು ತೋರಿಸು. ಈಗ ಇಲ್ಲ ಇದರಲ್ಲಿ. ಹಿಂದೆ ಹೋಗೋ. ಈಗ ಇದರಲ್ಲಿ ಇಲ್ಲ. ತೋರಿಸು. ಎಂತ ಮಾಡುದು? ಕುಡಿ. ಅವಾಗ ಮಾಡಿದ್ದಲ್ಲ ಸೇಮ್. ಎಂತ ಈಗ ನುಂಗ್ಲಿಲ್ಲ. ಎಂತ ಹೌದಾ? ಇರ್ಲಿಲ್ಲ ಅವಾಗ ಹೇಗೆ ಆಕ್ಟಿಂಗ್ ಮಾಡಿದ್ದು ನೋಡು, ನುಂಗಿದ್ದು ಹಾಗೆ ಮಾಡು ಬಜ್ಜು. ಒಮ್ಮೆ ನೋಡೋಣ ಯಾವ ರೀತಿ ಕಾಣ್ತಿ ಅಂತ ನೋಡ. ಸೇಮ್ ನೋಡಿದ್ಯಾ? ಬರುತ್ತೆ. ಎಂತ ಆಕ್ಟಿಂಗ್ ಮಾಡುದು ದೊಡ್ಡ ನಾಟಕ. ಆಕ್ಟಿಂಗ್ ಲೈಫಲ್ಲಿ ಆಕ್ಟಿಂಗ್ ಒಂದು ಲೈಫ್ ಆಕ್ಟಿಂಗ್. ಎಂತ ಬಜ್ಜು? ಹೊಡಿತೀನಿ ಇದರಲ್ಲಿ. ಯಾವ್ದ್ರಲ್ಲಿ? ಪೇಸ್ಟ್ ಅಲ್ಲಿ. ಪೇಸ್ಟ್ ಮುಖಕ್ಕೆ ಅವನಿಗೆ ಮುಖಕ್ಕೆ ಹಾಕ್ಬೇಕು. ರಯ್ಯ ಮುಖ ಕಾಫಿ ಉಳಿದಿಲ್ಲ, ಖಾಲಿ ಆಗ್ತೇನೆ. ಅವನ ಕಾಫಿ ಇಟ್ಕೊಂಡು ಬಂದ ನೋಡಿ. ಅದು ಮಾಡಿ ಅವನು ಈಗ ಇಷ್ಟು ದಪ್ಪ ಆಗಿತ್ತು. ಎಲ್ಲರ ಹತ್ರ ಜಗಳ ಮಾಡಿ ಅದಕ್ಕೆ ನೀನು ಇಷ್ಟು ತೆಳ್ಳಗೆನಾ? ನೀನು ಯಾಕೆ ದಪ್ಪ ಆಗ್ತಾ ಇಲ್ಲ? ನೀವು ಇರುವಾಗ ನಂಗೆ ತಿರ್ಲಿಕ್ಕೆ ಕೊಡ್ತಾನೆ, ಆಚೆ ನೋಡುವಾಗ ಬಂದು ಹೊಡೆದು ಅವನ್ ತಿಂತಾನೆ. ಅಯ್ಯೋ ಬಾಪ. ಯಾವಾಗ ಮಾಡಿದೆ ಹಾಗೆ? ಯಾವಾಗ ಮಾಡ್ಲಿಲ್ಲ ಹೇಳು. ಯಾವಾಗ ಕೂಡ ಮಾಡಿಲ್ಲ ಹಾಗೆ. ಹೌದಾ ಬಜ್ಜು? ಇದು ನಿಜನಾ ಬಜ್ಜು? ಇವತ್ತು ಹೇಳು. ನಿಜ. ಆ ಕಪ್ಪಿನ ಮಾಲೀಕ ನೀನಲ್ಲ. ಅವನೇ ಕರಿಯಪ್ಪ. ಓಕೆ ನೋಡಿ, ಅಮ್ಮಂದು ಪಾಲಕ್ ಪಲಾವ್ ರೆಡಿಯಾಗಿದೆ. ಚೆನ್ನಾಗಿದೆ, ಮಾತ್ರ ತುಂಬ ಟೇಸ್ಟ್ ಇದೆ. ತುಪ್ಪ ಹಾಕಿದ್ದೀರಾ? ತೈ ಬಳೆ
ಅಷ್ಟೇ ಮೇಲೆ ಉದುರಿಸಿದ್ರಲ್ಲ. ಓಕೆ, ಇವಾಗ ಹೊರಟ್ವಿ ನಾವು. ಐಕ್ಯ ಹೋಗ್ಲಿಕ್ಕೆ ಹೊರಟಿದ್ದೀವಿ. ಯಾಕೆಂದರೆ ಮನೆಗೆ ಕೆಲವು ನಮಗೆ ಇದು ಬೇಕಿತ್ತು, ಕೆಲವು ಫರ್ನಿಚರ್ ಮತ್ತು ಕೆಲವು ಐಟಮ್ಸ್ ಎಲ್ಲ ನೋಡ್ಲಿಕ್ಕೆ ಉಂಟು. ಹಾಗೆ ಲಾಸ್ಟ್ ಎಂಡ್ ಆಗುವಾಗ ಬರಬೇಕು ಅಂತ ಹೇಳಿ ಎನಿಸಿದ್ವಿ ಐಕ್ಯಗೆ. ನಮ್ಮ ಆರ್ಕಿಟೆಕ್ಟ್ ಕೂಡ ಬರ್ತಾ ಇದ್ದಾರೆ, ಪದ್ಮ ಅವರು. ಹಾಗೆ ನಾವು ಎಲ್ಲರೂ ಸೇರಿ ಅಲ್ಲಿ ಕೆಲವು ಚೂಸ್ ಮಾಡಲಿಕ್ಕುಂಟು, ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಇಲ್ಲಿಂದ ಒಂದು 25 ನಿಮಿಷ ತೋರಿಸ್ತಾ ಉಂಟು. ನಾವಲ್ಲಿ ರೀಚ್ ಆಗುವ ಕರೆಕ್ಟ್ ಆಗುತ್ತೆ. ಅವರು ಕೂಡ ಅಲ್ಲಿಂದ ಹೊರಟಿದ್ದಾರಂತೆ, ಅವರಿಗೆ ಕೂಡ ಒಂದು 20 ನಿಮಿಷ ತೋರಿಸ್ತಾ ಉಂಟು. ಸರಿ ಆಗುತ್ತೆ. ಬ್ಯಾಂಗ್ಳೂರ್ ಲೈಫ್ ತುಂಬ ಬ್ಯುಸಿ ಲೈಫ್. ನಮಗೆಲ್ಲ ಇಂಥದ್ದು ಸೆಟ್ಟೇ ಆಗಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಎಷ್ಟೊತ್ತು ಕಾಯಬೇಕು ಆ ಟ್ರಾಫಿಕಲ್ಲಿ, ದೇವರೇ. ಓಕೆ, ಇವಾಗ ಇಲ್ಲಿಂದ ಐಕ್ಯಗೆ ಹೋಗ್ತಾ ಇವಿ. ಇನ್ನು ಸ್ವಲ್ಪನೇ ಇರೋದು. ನಾವಿವಾಗ ಐಕ್ಯ ರೀಚ್ ಆಗಿದ್ದೀವಿ. ಅಲ್ಲಲ್ಲಿವಿ ಲೆವಿ ನನಗೆ ಇಲ್ಲಿ ಕೆಲಸ ಉಂಟು ತುಂಬ ಮಾಡಲಿಕ್ಕೆ. ಎಂತ ಮಾಡ್ಲಿಕ್ಕೆ ಉಂಟ್ಲೇವಿ? ಎಂತ ಡೆಸ್ಕ್ ಹುಡುಕ್ಲಿಕ್ಕೆ ಉಂಟಾ? ಓಹೋ, ನಿನಗೆ ಯಾರು ಡೆಸ್ಕ್ ಹುಡುಕಿ ಕೊಡ್ತಾರೆ? ಡೆಸ್ಕ್ ಹುಡುಕ್ಲಿಕ್ಕೆ ಉಂಟಂತೆ ಅವನಿಗೆ ಇಲ್ಲಿ. ಡೆಸ್ಕ್ ಪುಸ್ಕು ನಿನಗೆ. ಓಕೆ, ಇನ್ನು ಒಳಗಡೆ ಹೋಗ್ತೀವಿ. ಇನ್ನೂ ಕೂಡ ಪದ್ಮ ಅವರು ಬರಲಿಲ್ಲ, ನೋಡ್ಬೇಕು ಎಷ್ಟು ಹೊತ್ತಾಗುತ್ತೆ ಅಂತ ಹೇಳಿ. ಹೋಗೋಣವಾ ಅಷ್ಟು ತನಕ? ಇಲ್ಲಿ ನಾವು ಎಲ್ಲ ನೋಡಿದ್ವಿ. ಆನ್ಲೈನ್ಗಿಂತ ಎಲ್ಲನೂ ಕಮ್ಮಿ ಉಂಟು. ಅಮೆಝಾನಲ್ಲಿ ಆನ್ಲೈನಲ್ಲಿಲ್ಲ, ಜಾಸ್ತಿ ಉಂಟು ರೇಟ್. ಅದೆಲ್ಲ ಇಲ್ಲಿ ತುಂಬ ಕಮ್ಮಿಗೆ ಉಂಟು ಕಂಪೇರ್ ಮಾಡಿದರೆ. ಹಾಗೆ ನೋಡ್ಕೊಂಡು ಒಂದೊಂದೇ ತೊಗೊಳ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿದೆ ಎಲ್ಲನೂ. ಓಕೆ, ಏನು ಗೊತ್ತುಂಟ, ಇನ್ನು ಶಾಪಿಂಗ್ ಸ್ಟಾರ್ಟ್ ಮಾಡಿದರೆ ಮತ್ತೆ ಎಲ್ಲಿ ಕೂಡ ನಿಲ್ಲಲಿಕ್ಕೆ ಆಗಲ್ಲ. ಹಾಗಾಗಿ ಪದ್ಮ ಅವರು ಬರಲಿಕ್ಕೆ ಕೂಡ ಸ್ವಲ್ಪ ಟೈಮ್ ಉಂಟಿರಬೇಕು. ಹಾಗೆ ನಾವೇನು ನೆನೆಸಿದ್ವಿ, ಫಸ್ಟಿಗೆ ಹೊಟ್ಟೆ ಪೂಜೆ, ಆಮೇಲೆ ಎಲ್ಲನೂ. ಮಲ್ಬಾರ್ ಪರಾಠ ಸರ್, ಪರಾಠ ಆ್ಯಂಡ್ ರೈಸ್ ಸರ್. 10 ಪರಾಠ, 10 ಪೀಸ್ ಪರಾಠ. ಇಲ್ಲಿ ನಾವೇ ಲೈನಲ್ಲಿ ಟ್ರೋಲಿ ಇಟ್ಕೊಂಡು ಹೋಗಬೇಕು. ಸೈಡಲ್ಲೆಲ್ಲ ಇಟ್ಟಿರ್ತಾರೆ ಫುಡ್ಡು. ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನಾವು ಪಿಕ್ ಮಾಡಬೇಕು. ಹಾಗೂ ಇನ್ನೊಂದು ಕಡೆ ಬಿಲ್ ಮಾಡಲಿಕ್ಕಿರುತ್ತೆ. ಈಗ ಗ್ಲಾಸ್ ಮತ್ತು ಕಪ್ ಎರಡಿರುತ್ತೆ. ಕಾಫಿ ಬೇಕಿದ್ರೆ ಕಾಫಿ, ಜ್ಯೂಸ್ ಬೇಕಿದ್ರೆ ಜ್ಯೂಸ್, ಈ ರೀತಿ ಕೂಡ ನೀವು ತಗೊಳ್ಬೋದು. ಓಕೆ, ಫುಡ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸುಮಾರು ಹೊತ್ತಾಯಿತು ಮಾತ್ರ. ಪದ್ಮ ಅವರು ಬರಲಿಕ್ಕೆ ಲೇಟ್ ಇತ್ತು. ಹಾಗೆ ಏನಾದ್ರು ತಿನ್ನೋಣ ಅಂತ ಹೇಳಿ. ಮತ್ತು ಮಧ್ಯಾಹ್ನ ಆಯ್ತಲ್ವಾ, ಏನು ಊಟ ಮಾಡಲಿಕ್ಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಯಾಕೆಂದರೆ ತುಂಬ ಪರ್ಚೇಸಿಂಗ್ ಉಂಟು. ಹಾಗೆ ಇಲ್ಲಿ ಫುಡ್ ಕೋರ್ಟ್ ಉಂಟಲ್ಲ, ಅಲ್ಲಿಗೆ ಬಂದಿದ್ದೀವಿ. ಸೆಲ್ಫ್ ಸರ್ವಿಸ್, ಹಾಗೆ ಸ್ವಲ್ಪ ಲೇಟ್ ಆಯಿತು. ಒಬ್ಬೊಬ್ಬರು ಒಂದೊಂದು ಟ್ರೋಲಿ ಇಟ್ಕೊಂಡು ಏನು ಬೇಕು ಅದನ್ನು ಚೂಸ್ ಮಾಡಿ ತೊಗೊಂಡು ಬರಲಿಕ್ಕೆ. ಹಾಗೆ ಕಾಫಿ ಎಲ್ಲ ಅಲ್ಲಿ ಸಿಗುತ್ತೆ. ಫಸ್ಟ್ ಬಿಲ್ಲಿಂಗ್ ಮಾಡಿ ಆಮೇಲೆ ಅದನ್ನು ಬಿಸಿ ಮಾಡಿ ಕೊಡ್ತಾರೆ. ಆಮೇಲೆ ಕಾಫಿ ನಾವೇ ಇದು ಮಾಡಲಿಕ್ಕೆ. ಇಂಥದ್ದೆಲ್ಲ ಕೆಲಸ ಆಗ್ತಾನೆ ಇರುತ್ತೆ ಲೈಫಲ್ಲಿ ಅಲ್ವಾ. ಇವಾಗ ಅಲ್ಲಿಂದ ಕಪ್ ತೊಗೊಂಡು ಅದು ಪೇಮೆಂಟ್ ಮಾಡಿ ಎಲ್ಲ ಆದಮೇಲೆ ಇಲ್ಲಿ ನಾವು ಕಾಫಿ ತೊಗೊಳ್ಳಿಕ್ಕೆ.
ಇಲ್ಲಿ ಕಾಫಿ ಒಮ್ಮೆ ಕಪ್ ನಮ್ಮ ಕೈಯಲ್ಲಿ ಸಿಕ್ಕಿದರೆ ನಮಗೆ ಇನ್ನೊಮ್ಮೆ ಬೇಕಿದ್ರೂ ಕಾಫಿ ತೊಗೊಳ್ಬೋದು. ರೀಫಿಲ್ಲಿಂಗ್ ಉಂಟು ನೋಡಿ, ಅದು ಫ್ರೀ ಇಲ್ಲಿ. ಹಾಗೆ ನಿಮಗೆ ಒಮ್ಮೆಲೆ 2-3 ಸಲ ಕುಡಿಬೇಕಾ ಅದನ್ನು ಕೂಡ ಕುಡಿಬೋದು ನೀವು. ಪದ್ಮ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಫುಡ್ ತೊಗೊಳ್ತಾ ಇದ್ದಾರೆ. ಹಾಗಾಗಿ ನಾವೆನಿಸಿದ್ವಿ ಒಂದು ರೌಂಡ್ ಏನು ಬೇಕು ನೋಡಿ ನಮಗೆ ಅದನ್ನು ಅಷ್ಟು ತನಕ ನೋಡ್ಕೊಂಡು ಬರೋಣ ಅಂತ ಹೇಳಿ. ಹಾಗೂ ಎಲ್ಲನೂ ಅವರೇ ಚೂಸ್ ಮಾಡಬೇಕಾಗುತ್ತೆ, ಯಾಕೆಂದರೆ ಆರ್ಕಿಟೆಕ್ಟ್ ಅವ್ರಿಗೆ ಏನೇನು ಬೇಕು, ನಾವು ಎಕ್ಸ್ಟ್ರಾ ತೊಗೊಂಡು ಅದು ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ನಾವು ಅವರೊಂದಿಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಒಂದೊಂದೇ ನಮ್ಮದು ಸ್ಟಾರ್ಟ್ ಆಗಿದೆ. ಮೇಲ್ಗಡೆ ಎಲ್ಲ ಉಂಟು ನೋಡಿ, ಒಂದೊಂದೇ ನೋಡ್ತಾ ಇದ್ವಿ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿ. ನಾವು ನೋಡಿ ಇಷ್ಟು ಕಷ್ಟಪಡ್ತಾ ಇದ್ವಿ. ಇಲ್ಲಿ ನೋಡಿ ಇವರ ಅವಸ್ಥೆ ನೋಡಿ, ಚೆನ್ನಾಗಿ ಗೇಮ್ ಆಟಾಡಿ ಅವರದ್ದೇ ಮಜದಲ್ಲಿದ್ದಾರೆ ಅವರು. ಮೇಲ್ಗಡೆ ಎಲ್ಲ ನೋಡ್ಕೊಳ್ಬೇಕು, ಹಾಗೂ ಕೆಳಗಡೆ ಎಲ್ಲ ಇರುತ್ತೆ. ಹಾಗಾಗಿ ಫರ್ನಿಚರ್ ಎಲ್ಲ ದೊಡ್ಡ ದೊಡ್ಡದ್ದು ಎಲ್ಲ ಬೇಕಿದ್ದರೆ ಅವರೇ ಪಿಕಪ್ ಇದು ಮಾಡಿ ಕೊಡ್ತಾರೆ ನಿಮಗೆ. ಹಾಗೂ ಸಣ್ಣ ಸಣ್ಣ ಐಟಮ್ಸ್ ನಾವೇ ಪಿಕ್ ಮಾಡಬೇಕು. ಪಿಕ್ ಮಾಡಿ ಮತ್ತು ಬಿಲ್ ಮಾಡಿದರೆ ಆಯಿತು ಅಷ್ಟೇ. ಓಕೆ, ನೆಕ್ಸ್ಟ್ ನಿಮಗೆ ಬೇಕಿದ್ದರೆ ಈಗ ತುಂಬ ನೀವು ತೊಗೊಂಡು ಹೋಗೋದಾದರೆ ನಿಮಗೆ ಥರ್ಡ್ ಪಾರ್ಟಿ ಅಂದರೆ ಡೆಲಿವರಿ ಕೂಡ ಇದೆ. ನಿಮ್ಮ ಮನೆ ತನಕ ಅವ್ರು ತಂದು ಕೊಡ್ತಾರೆ. ಅವರಿಗೆ ಕೂಡ KG ಮೇಲೆ ನಾವು ಪೇ ಮಾಡಬೇಕಾಗತ್ತೆ. 20 kgಗೆ 1500 ಎಷ್ಟೇ ಹೇಳಿದರು. ಅದಕ್ಕಿಂತ ಜಾಸ್ತಿ ಆದರೆ 20 ರೂಪೀಸ್ KG ಮೇಲೆ ಜಾಸ್ತಿ ಆಗುತ್ತೆ. ನನಗಿಲ್ಲಿ ಶಂಖದ ರೀತಿ ಒಂದು ಪೋಸ್ಟರ್ ಉಂಟು ನೋಡಿ, ಅದು ನನಗೆ ತುಂಬ ಇಷ್ಟ ಆಯಿತು. ಆದರೆ ತೊಗೊಳ್ಳಿಕ್ಕೆ ಆಗಲಿಲ್ಲ. ನಾನು ಕೆಳಗೆ ಹೋಗಿ ತೊಗೊಳ್ಬೇಕಂತ ಹೇಳುವಾಗ ನೆನಪಾಗಲಿಲ್ಲ. ಹಾಗೂ ಇವರದ್ದು ಲೈಫ್ ಜಿಂಗಲ್ ಅಲ್ಲ, ನಮ್ಮದು ನೋಡಿ ಕಷ್ಟ. ಇಲ್ಲಿ ಒಂದೊಂದನೇ ನೋಡ್ಕೊಂಡು ಯಾವುದು ಬೇಕು ಅದನ್ನು ಚೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಫರ್ನಿಚರ್ಗೆ ಸ್ವಲ್ಪ ನನಗೆ ಪ್ರೈಸ್ ವೈಸ್ ನೋಡ್ಲಿಕ್ಕೆ ಹೋದರೆ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ, ಆದರೆ ಸ್ವಲ್ಪ ಜಾಸ್ತಿ ಅಂತ ಎನಿಸ್ತು. ಉಳಿದದಕ್ಕೆಲ್ಲ ಉಂಟು ನೋಡಿ, ಕಿಚನ್ ಎಸೆಸರೀಸ್ ಐಟಮ್ಸ್ ಎಲ್ಲ ಉಂಟು ನೋಡಿ. ಅದಕ್ಕೆಲ್ಲ ನಿಜವಾಗ್ಲೂ ಕಂಪೇರ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ನನಗೆ ಅಫೋರ್ಡೆಬಲ್ ಅಂತ ಆಗುತ್ತೆ. ರೀಸನೇಬಲ್ ಪ್ರೈಸಲ್ಲೇ ಇಟ್ಟಿದ್ದಾರೆ. ಹಾಗಾಗಿ ಎಲ್ಲವನ್ನು ನೋಡ್ಕೊಂಡು ನಾವು ಇವಾಗ ತಗೊಳ್ತಾ ಇದ್ದೀವಿ ಒಂದೊಂದಾಗಿ. ಗ್ಯಾಸ್ ಎಲ್ಲ ಸ್ಟವ್ ನೋಡ್ಬೋದು, ಒಳ್ಳೊಳ್ಳೆದಿದೆ. 9,000ಕ್ಕೆಲ್ಲ ನಿಮಗೆ. ಹಾಗೂ ಚಿಮಿನಿ 12,000 ಮತ್ತು ಇಂಥದ್ದೆಲ್ಲ ಇತ್ತು ನೋಡಿ. ಅದೆಲ್ಲ ನಮಗೆ ಬೇಕು ಕಿಚನಿಗೆ ಡ್ರಾ ಒಳಗಿಡುವಂಥದ್ದು. ಅದನ್ನೆಲ್ಲ ನೋಡಿಕೊಂಡು ತಗೊಳ್ತಾ ಇದ್ದೀವಿ. ಹಾಗೂ ಇದು ನಾನು ತಗೊಂಡೆ ಶೀಟ್, ಫ್ರಿಜ್ ಒಳಗೆಲ್ಲ ಇಡ್ತಾರೆ ನೋಡಿ ಅಂಥ ಶೀಟೆಲ್ಲ ತಗೊಂಡೆ ಕೆಲವು. ಹಾಗೂ ಲೈಟಿಂಗ್ ಎಲ್ಲ ನೋಡ್ತಾ ಇದ್ವಿ. ಕೆಲವು ಯುನೀಕ್ ಆಗಿದ್ದಿದ್ದು ಮಾತ್ರ ತಗೊಳ್ಳೋಣ ಅಂತೇಳಿ ಎನಿಸಿದ್ವಿ. ಇಲ್ಲದಿದ್ರೆ ನಮ್ಮ ಆಚೆ ಕೂಡ ಸಿಗುತ್ತೆ, ಆದರೆ ಯುನೀಕ್ ಏನಾದರೂ ಇಲ್ಲಿದ್ದರೆ ಅದನ್ನು ತಗೊಳ್ಳೋಣ ಅಂತ ಹೇಳಿ. ಹಾಗೂ ಕಿಚನ್ ಇದು ತುಂಬ ಇತ್ತು. ಹಾಗೂ ಕೆಲವು ನಾವು ವೈನ್ ಗ್ಲಾಸಸ್ ಅದೆಲ್ಲ ತಗೊಂಡ್ವಿ. ನೆಕ್ಸ್ಟ್ ಇನ್ನೂ ಕೂಡ ಉಂಟು. ತಿರುಗಾಡಲಿಕ್ಕೆ ಹೋದರೆ ಸಾಕೆ ಆಗ್ತಾ ಇಲ್ಲ, ನೋಡಿದಷ್ಟು ಮುಗಿತಾನೇ ಇಲ್ಲ. ಒಂದೊಂದಾಗಿ ನೋಡ್ತಾ ಇದ್ವಿ. ಲೈವ್ ಪ್ಲಾಂಟ್ ಕೂಡ ಇತ್ತು ನಿಮಗೆ, ಅದನ್ನು ಕೂಡ ತಗೊಂಡೆ. ಕೆಲವು ಹ್ಯಾಂಗರ್ ತಗೊಂಡೆ ನಾನು. ಚೆನ್ನಾಗಿದೆ. ಎಷ್ಟು ಇದಕ್ಕೆ ಒಂದು ಪೀಸಿಗೆ? ಇದಕ್ಕೆ 199 200 ಆಗುತ್ತೆ. 200 ರೂಪೀಸ್ ಅಲ್ಲ? ಅಜ್ಜು ಬಾಯ್ ಏನು ಹೇರ್ ಕಲರ್ ಮಾಡಿದ್ದೆ ನೀನು? ಅದು ನಾನು ಒಂದು ಟ್ರೋಲಿ ಫುಲ್ ಆಯಿತು, 2 ಟ್ರೋಲಿ ಫುಲ್ ಆಯಿತು, 3 ಟ್ರೋಲಿ ಫುಲ್ ಆಯಿತು, 4 ಟ್ರೋಲಿ ಫುಲ್ ಆಯಿತು. ಈಗ 5ನೇ ಟ್ರೋಲಿ ಅಲ್ಲಿ ಉಂಟು ಫುಲ್ ಆಗಲಿ. ಅಲ್ಲಿ 4 ಟ್ರೋಲಿ ಫುಲ್ ಆಯಿತು. 4 ಟ್ರೋಲಿ ಫುಲ್ ಆಯ್ತಾ? 4 ಟ್ರೋಲಿ ಫುಲ್ ಆಯ್ತು, 2 ಕಾಲು. ನನ್ನ ಕಾಲು ಹೋಗಿದೆ ಮಾತ್ರ.
ನನ್ನದು ಕೂಡ ಹೋಯ್ತು. ಇನ್ನು ಮೇಲೆ ಇಡಬೇಕು 2 ಕಾಲು, ಕೈಯಲ್ಲಿ ನಡಿಬೇಕು ಹೀಗೆ ಹೀಗೆ. ಮೊಬೈಲಲ್ಲಿ ಕೂಡ ಕಾಲು ಹೋಗ್ಬೇಕು. ಚಾರ್ಜ್ ಖಾಲಿ ಆಗಿರೋದು. ವಿನು ಪೂರ ಉಳ್ಳಿಲ್ಲ ಇಲ್ಲಿ ಹತ್ಕೊರು ಬಲ್ಪರಿ ಕಡೆಗೆ ಇಡೀ ದಿನ ಮಾತಾಡಿದೆ. ಈಗ ನಾವು ಐಕೆ ರೈಡ್ ಮಾಡೋದು ಇದರಲ್ಲಿ. ನಮ್ಮ ಫಸ್ಟ್ ಕಸ್ಟಮರ್ ಸಿಕ್ಕಿತು. ₹10 ರೈಡ್ ಇದು. ತೆಗಿದ್ದಾರೆ 10 ಲಕ್ಷ 5 ಲಕ್ಷ. ನಮ್ಮ ಬಿಸ್ನೆಸ್ ಮ್ಯಾನ್. ಶಾಪಿಂಗ್ ಮುಗಿತಾನೆ ಇಲ್ಲ. ಟ್ರೋಲಿ ನಮ್ಮದು ಟ್ರೈನ್ ಬೋಗಿ ರೀತಿ ಒಂದೊಂದೇ ಸೇರ್ತಾನೆ ಉಂಟು. ಕಾಲು ಫುಲ್ಲು ನೋವಾಗ್ತಾ ಉಂಟು. ನಾನೆನಿಸೋದು ಪದ್ಮ ಅವ್ರ ಪಾಪ ಯಾವ ರೀತಿ ಹೋಗ್ತಾ ಇದ್ದಾರೆ ಏನೋ ಅಂತೇಳಿ. ಯಾಕೆಂದರೆ ಚೂರು ಕೂಡ ನಾವು ರೆಸ್ಟ್ ಮಾಡದೆ ಕಂಟಿನ್ಯೂಸ್ಲಿ ತಿರುಗಾಡ್ತಾ ಇದ್ದೀವಿ ಹುಚ್ಚರಂಗೆ. ಸರಿ, ನನಗೆ ಹೇಳಿದ್ದು ನಾನು ಅವರಿಗೆಲ್ಲ. ಕರ್ಟನ್ಸ್ ಎಲ್ಲ ತೊಗೊಂಡ್ವಿ ಮತ್ತು ಸ್ಟೋರೇಜ್ ಬಾಕ್ಸಸ್ ಎಲ್ಲ ತೊಗೊಂಡೆ ನಾನು ದೊಡ್ಡದೆಲ್ಲ. ತುಂಬ ನನಗೆ ಚೀಪ್ ಅಂತ ಎನಿಸ್ತು ಇಲ್ಲಿ ನಿಜವಾಗ್ಲೂ. ಅದು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ₹200 ನೋಡಿ, ಇದು ಎಷ್ಟು ಚೀಪ್ ಗೊತ್ತುಂಟಾ, ಒಳ್ಳೆದಿತ್ತು. ಆಯ್ತಾ? ಹೋಗುದಾ? ಹೋಗೋಣ, ಸಾಕಾಯ್ತು ಇವತ್ತು ಫುಲ್ಲು. ಹೋಗೋಣ ನಾವು. 7 ಅವರ್ಸ್ ಶಾಪಿಂಗಾ ನಮ್ಮದು ಅಲ್ಲ? ನಿಮ್ಮ ಹೈಟ್ ಅಷ್ಟು ಉಂಟಲ್ಲ, ನಿಮ್ಮ ಹೈಟ್ ಅಷ್ಟು ಉಂಟು ಅಲ್ಲ? ಗ್ಲಾಸ್ ಐಟಮ್ ಎಲ್ಲ ತೊಗೊಂಡ ನಂತರ ಅಲ್ಲಿ ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ತುಂಬ ಜನ ಇದ್ದಿದ್ದರಿಂದ ಬೇಗನೆ ಎಲ್ಲರೂ ಕೂಡ ಮಾಡಿದರು. ರಪ ಅಂತೇಳಿ ಆಗೋಯಿತು. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಕೈ ಕೊಟ್ಟಕ್ಕೆ ಪ್ಯಾಕಿಂಗ್ಗೆ. ಓಕೆ, ಇವಾಗ ಗಾಡಿ ಕಡೆ ಹೋಗ್ತಾ ಇದ್ವಿ. ಎಲ್ಲವನ್ನು ನಾವು ಪದ್ಮ ಅವರ ಗಾಡಿಯಲ್ಲೇ ಶಿಫ್ಟ್ ಮಾಡ್ತಾ ಇದ್ವಿ. ಶಿಫ್ಟ್ ಮಾಡಿ ಅಲ್ಲಿಂದ ಅವರು ತೊಗೊಂಡೋಗ್ತಾರೆ. ಹಾಗಾಗಿ ಅದೊಂದು ಟೆನ್ಷನ್, ಪಾಪ ಅವರೇ ತೊಗೊಂಡ್ರು. ಇವತ್ತಿನ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು. ಶಾಪಿಂಗ್ ಯಾರಿಗೆ ತಾನೇ ಇಷ್ಟ ಇಲ್ಲ, ಆದರೆ ಕಾಲು ಮುರಿಯುವಷ್ಟು ಶಾಪಿಂಗ್ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಅದಕ್ಕಿಂತ ಜಾಸ್ತಿನೇ ನಾವು ಮಾಡಿದ್ವಿ. ಓಕೆ, ನಾನು ನಾಳೆ ಸಿಗ್ತೀನಿ. ಏನಾಗುತ್ತೆ ನಾಳೆ ಎಲ್ಲವನ್ನು ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ 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 ಬಾಯ್.